ಒಬ್ಬ ಆಡಳಿತ ಅಂದರೆ ರಾಜನ ಮನೆತನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಧುವಾಗಿ ಒಬ್ಬ ಬುದ್ಧನಾಗಿ ಬದಲಾಗ್ತಾನೆ ಬೋಧಿ ವೃಕ್ಷದ ಕೆಳಗೆ. ಸೊ ಅಲ್ಲಿಂದ ಬುದ್ಧ ಜ್ಞಾನ ಸ್ಟಾರ್ಟ್ ಆಯ್ತಾ, ಅಥವಾ ನಮ್ಮ ಪರಂಪರೆಯಿಂದನೇ ಧ್ಯಾನ ಇತ್ತಾ? ಶಿವನು ಕೂಡ ಧ್ಯಾನ ಕೂತ್ಕೊಂತಾನೆ, ಧ್ಯಾನ ಪ್ರಿಯ. ಅವನು ಕೂತ್ರೆ ಇಡೀ ಲೋಕನೇ ತುಂಬಾ ಖುಷಿ ಪಡ್ತಕ್ಕಂಥ ಇದು. ಈಗಲೂ ರೋಮಾಂಚನವಾಗ್ತಾ ಇದೆ ಹೇಳ್ತಾ ಇದ್ರೆ. ಸೊ ಅದು ಧ್ಯಾನ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ, ಹೌದು. ಬಟ್ ಈ ಇತ್ತೀಚಿನ ಜನ್ರೇಷನ್ನಲ್ಲಿ ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು, ಸುಮ್ಮನೆ ಕೂಗಾಡೋದು ಪ್ರತಿಯೊಂದು ಇದೆ. ಸೊ ಇದನ್ನು ಬದಲಾಯಿಸ್ಕೊಂಡು ಧ್ಯಾನದೆಡೆಗೆ ಹೇಗೆ ಮುಖ ಮಾಡಬೇಕು ಜನಗಳು ಅನ್ನೋದು ತುಂಬ ಕ್ವಶನ್ ಹಾಕ್ಕೊಡ್ತಿದೆ. ತುಂಬ ಜನರ ಕ್ವಶನ್, ಇಲ್ಲ ನನಗೆ ಅಷ್ಟು ಕ್ಷಣ 5 ನಿಮಿಷ ಈಗ ಒಂದು ಕಡೆ ಕೂರಕ್ಕಾಗಲ್ಲ. ಆಂಗ್ಸೈಟಿ, ಟೆನ್ಷನ್, ಡಿಪ್ರೆಷನ್ ಈ ಜನರೇಷನ್ದೇ ತಪ್ಪಾಗಿದೆಯಾ ಅಥವಾ ಜನನೇ ಬದಲಾಗ್ತಾ ಇದ್ದಾರಾ? ಅಲ್ಲ, ಏನಂದರೆ ಇದು ಮುಂಚೆನಿಂದನೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದೇ ಇದೆ. ನೋಡಿ, ಜಗತ್ತಿಗೆ ಯೋಗದ ಅಂದರೆ ಯೋಗದ್ದೇ ಒಂದು ಭಾಗ ಅಂತಲೂ ಭಾವಿಸ್ಬೋದು ಧ್ಯಾನ. ಜಗತ್ತಿಗೆ ಕೊಟ್ಟದ್ದು ಭಾರತ. ಬುದ್ಧನಿಂದೇನು ಧ್ಯಾನ ಶುರುವಾದದ್ದಲ್ಲ, ಆದರೆ ಬುದ್ಧ ಒಂದು ರೀತಿಯಾಗಿ ಅದಕ್ಕೆ ಇನ್ನೊಂದು ರೂಪ ಕೊಟ್ಟ. ಅಂದರೆ ಪ್ರತಿಯೊಬ್ಬರು ಧ್ಯಾನ ಮಾಡೋದು ಎಷ್ಟು ಪ್ರಮುಖ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ದುಃಖದಿಂದ ಹೊರಗೆ ಬರಲಿಕ್ಕೆ ಧ್ಯಾನವೂ ಒಂದು ಹೇಗೆ ಮಾರ್ಗ ಅನ್ನೋದನ್ನು ಬುದ್ಧ ಕೊಟ್ಟ. ಆದರೆ ಅದಕ್ಕೂ ಸಾವಿರಾರು ವರ್ಷಗಳಿಂದ ಮೂಲ ಪುರುಷ ಒಂದು ಧ್ಯಾನಕ್ಕೆ ಯಾರು ಅಂದರೆ ಅದು ಶಿವನೇ.